ನೋಡಿ, ದೆಹಲಿ ಸ್ಫೋಟದ ಮತ್ತೊಂದು ವಿಡಿಯೋಗಳು ಕೂಡ ಸಿಗ್ತಾ ಇದಾವೆ ಒಂದೊಂದಾಗೆ. ಕಾರು ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿದ್ದಂತಹ ಸಿಸಿಟಿವಿ ಕ್ಯಾಮೆರಾಗಳು ಆಫ್ ಆಗ್ಬಿಡ್ತವೆ. ಆ i20 ವೈಟ್ ಕಲರ್ ಕಾರು ಸ್ಫೋಟ ಆಗುತ್ತಲ್ಲ, ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿದ್ದಂತಹ ಸಿಸಿಟಿವಿ ಕ್ಯಾಮೆರಾಗಳು ಆಫ್ ಆಗ್ಬಿಡುತ್ತೆ. ಕೆಂಪು ಕೋಟೆ ಬಳಿ ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಂಜೆ ಸರಿಸುಮಾರು 6:50 ಕಾರು ಸ್ಫೋಟ ಆಗೋ ಟೈಮ್ ಅದು. ಆ ಸ್ಫೋಟದ ದೃಶ್ಯ ಇದೆಯಲ್ಲ, ನಿಜಕ್ಕೂ ಭಯಾನಕ. ಆ ಸ್ಫೋಟ ಆಗ್ತಾ ಇದ್ದಂತೆ ಅಲ್ಲಿದ್ದಂತಹ ಜನ ಓಡೋಗ್ತಾರೆ. ಆ ವಿಡಿಯೋವನ್ನ ಇನ್ನು ಸ್ವಲ್ಪ ಹೊತ್ತರಲ್ಲೇ ನಿಮ್ಮ ಮುಂದೆ ಇಡ್ತೀನಿ. ಆ ಹೈ ಸೆಕ್ಯೂರಿಟಿ ಪ್ರದೇಶದಲ್ಲಿ ಸುತ್ತಮುತ್ತ ಏನಿಲ್ಲ ಅಂತಂದ್ರು ಸುಮಾರು 300 ಸಿಸಿಟಿವಿಗಳಿದಾವೆ. ಎಲ್ಲಾ ಸಿಸಿಟಿವಿಯನ್ನು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇನ್ನೊಂದು ವಿಡಿಯೋ ಸಿಕ್ಕಿದೆ ನಮಗೆ. 6:50 ಸುಮಾರಿಗೆ ಆ ಬ್ಲಾಸ್ಟ್ ಆಗಿರೋದು. ಆ ದೃಶ್ಯ ನೋಡಿದ್ರೆ ಅದರ ಭೀಕರತೆ, ಅದರ ಭಯಾನಕತೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸಂಜೆ 6:50 ಸುಮಾರಿಗೆ ಆಗಿರುವಂತಹ ದೃಶ್ಯ. ಆ ದೃಶ್ಯವನ್ನ ಇಡ್ತೀನಿ ನಿಮ್ಮ ಮುಂದೆ. ನೋಡಿ, ಇದೆ ಫಸ್ಟ್ ಸಿಸಿಟಿವಿ ವಿಷನ್ಸ್ ನೋಡಿ, ನಾನು ಆಮೇಲೆ ಮಾತಾಡ್ತೀನಿ. ಓಕೆ, ನೋಡಿ, ಗಮನಿಸ್ತಾ ಇದ್ದೀರಿ, ಜನನಿಬಿಡ ಪ್ರದೇಶ, ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಅಲ್ಲೊಂದು ಬೆಂಕಿ ಕಾಣಿಸ್ಕೊಳ್ಳುತ್ತೆ, ಬೆಳಕು ಕಾಣಿಸ್ಕೊಳ್ಳುತ್ತೆ. ಅದು ಅದೇ ಬ್ಲಾಸ್ಟ್ ಸಂದರ್ಭದ್ದು. ಆ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಕ್ಯಾಮೆರಾ ಆಫ್ ಆಗುತ್ತೆ. ಬ್ಲಾಸ್ಟ್ ಆಗ್ತಾ ಇದ್ದಂತೆ ಆ ವೈಬ್ರೇಷನ್ಗೆ, ಆ ಒಂದು ಫೋರ್ಸ್ಗೆ ಕ್ಯಾಮ್ರಾನೇ ಆಫ್ ಆಗಿಬಿಡುತ್ತೆ. ಇದು ಈಗ ಸಿಕ್ಕಿರುವಂಥ ಒಂದು ದೃಶ್ಯ, ಸಿಸಿಟಿವಿ ವಿಜುವಲ್ಸ್. ಇದರ ಎಫೆಕ್ಟು ಏನಾಯಿತು ಅಂತ ಟಿ ವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಎಷ್ಟು ಆಟೋಗಳು ನಜ್ಜುಗುಜ್ಜಾಗಿದ್ದಾವೆ, ಕಾರುಗಳು ಜಖಮ್ ಆಗಿದ್ದಾವೆ, ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಮೃತದೇಹಗಳು ತುಂಡಾಗಿ ಬಿದ್ದಿದ್ದಾವೆ. ಈ ಘನ ಘೋರ ದೃಶ್ಯ ನೋಡಿ ಅಲ್ಲಿ. 6:59 6:50 59 ಸೆಕೆಂಡ್ಗೆ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗ್ತಾ ಇದ್ದಂತೆ ಅಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾ ಆಫ್ ಆಗಿಬಿಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಲೈವ್ನಲ್ಲಿ. ಸಂತೋಷ್, ಈಗ ಆ ಒಂದು ಹೈ ಸೆಕ್ಯೂರಿಟಿ ಏರಿಯಾದಲ್ಲಿ ಸುಮಾರು 300 ಕ್ಯಾಮ್ರಾಗಳಿದ್ದಾವೆ. ಹಂಗಿದ್ರೂ ಅಲ್ಲಿ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿರೋದು ಅನ್ನೋದು ಪ್ರಾಥಮಿಕವಾಗಿ ಬಂದಿರುವಂಥ ಮಾಹಿತಿ. ಈಗ ಸಮಯನೂ ಕೂಡ ಅಲ್ಲಿ ಆ ಸಿ ಸಿ ಟಿ ವಿಯಲ್ಲಿ ಅಬ್ಸರ್ವ್ ಮಾಡಿದ್ರೆ 6:50 56:57 ಬ್ಲಾಸ್ಟ್ ಆಗಿರೋದು. ಆ ವಿಷುವಲ್ಸ್ ಇಟ್ಕೊಂಡು NIA ತನಿಖೆ ಮಾಡ್ತಾ ಇದೆ ಮತ್ತೊಂದು ಕಡೆ. ಜೊತೆಗೆ ಅಲ್ಲಿನ ಕ್ಯಾಶುಯಾಲಿಟೀಸ್ ಏನೇನಾಯಿತು ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ. ಇವತ್ತು ನಡೆಯುವಂಥ ಉನ್ನತ ಮೀಟಿಂಗ್ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಬಹುದೊಡ್ಡ ನಿರ್ಧಾರ ತೆಗೆದುಕೊಳ್ಬೋದಾ? ಪಾಕಿಸ್ತಾನದ ಒಂದು ಇನ್ವಾಲ್ವ್ಮೆಂಟ್ ಇದರಲ್ಲಿ ಕಾಣಿಸ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ. ಶರತ್, ಏಕಕಾಲದಲ್ಲಿ ತಕ್ಷಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ಭಾರತ ತಿರುಗೇಟನ್ನು ಕೊಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿದರೂ ಕೂಡ ಯಾರಿಗೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ಕೂಡ ಯಾವುದೇ ಒಂದು ಉಗ್ರ ಸಂಘಟನೆಗಳು ಕೂಡ ಈ ಒಂದು ದಾಳಿ ಬಗ್ಗೆ ಹೊಣೆಯನ್ನು ಹೊತ್ತುಕೊಂಡಿಲ್ಲ. ಜೊತೆಗೆ ಬೇರೆ ಯಾವುದೇ ದೇಶಗಳು ಅಥವಾ ಸಹಜವಾಗಿ ಮುಂದೆ ಬಂದು ನಾವು ಇದನ್ನು ದಾಳಿಯನ್ನು ಮಾಡಿದ್ದೇವೆ ಅನ್ನೋಂಥದ್ದು ಕೂಡ ಹೇಳಿಕೊಂಡಿಲ್ಲ. ಹಾಗಾಗಿ ಭಾರತ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅನ್ನುವಂಥದ್ದು ನಿಜ, ಆದರೆ ಯಾರ ಮೇಲೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಇವರ ಈ ಒಂದು ಸಂಪೂರ್ಣ ಜಾಡನ್ನು ಹಿಡಿಬೇಕಾಗಿರುವಂಥದ್ದು ಇದೀಗ NIA ತಂಡಕ್ಕೆ ಇರುವಂತಹ ದೊಡ್ಡ ಸವಾಲಾಗಿದೆ. ಈಗ ಬರ್ತಾ ಇರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ಈಗ ರಾಜಸ್ಥಾನದ ಮೂಲಕವಾಗಿ ಡ್ರೋನ್ ಮೂಲಕವಾಗಿ ಪಾಕ್ನ ಗಡಿಭಾಗದಿಂದ ಈ ಎಲ್ಲ ಕಚ್ಚಾ ವಸ್ತುಗಳು ಕೂಡ ಸಂಬಂಧಪಟ್ಟಂಥ ಶಸ್ತ್ರಗಳೆಲ್ಲವೂ ಕೂಡ ಪೂರೈಕೆ ಆಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಆದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪೂರೈಕೆ ಆಗಿದೆ, ಜೊತೆಗೆ ಇದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು, ಅದರಲ್ಲೂ ಕೂಡ ಇದೀಗ ಕೆಂಪುಕೋಟೆಗೆ ದಾಳಿಗೆ ಸಂಬಂಧಪಟ್ಟಂತಹ ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಕಲೆ ಹಾಕಬೇಕಾಗಿರುವಂಥದ್ದು ದೊಡ್ಡ ಜವಾಬ್ದಾರಿ ಇದೀಗ NIA ತಂಡದ ಮೇಲೆ ಇದೆ. ಜೊತೆಗೆ ದೆಹಲಿ ಪೊಲೀಸರು ಹಾಗೂ ಜಮ್ಮು ಕಾಶ್ಮೀರ ತಂಡದ ಪೊಲೀಸರ ಮೇಲೆ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇದು ಟ್ರಯಾಂಗಲ್ನಲ್ಲಿ 4 ರಾಜ್ಯಗಳಿಗೆ ಹೊಂದಿಕೊಂಡಿರುವಂತಹ ತನಿಖೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜಮ್ಮು ಕಾಶ್ಮೀರದಿಂದ ಆರಂಭವಾಗುತ್ತೆ, ಹರಿಯಾಣ ತಲುಪುತ್ತೆ, ಹರಿಯಾಣದಿಂದ ದೆಹಲಿಯಲ್ಲಿ ಸ್ಫೋಟ ಆದ ಬಳಿಕ ಇದೀಗ ರಾಜಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇರುವಂಥದ್ದು. ಈ ಎಲ್ಲ ತನಿಖಾ ಸಮಗ್ರ ವರದಿ ಏನಿದೆ, ಈ ಎಲ್ಲ ವರದಿಗಳನ್ನು ನೇರವಾಗಿ ಪ್ರಧಾನಿಯ
ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಇವತ್ತು ಸಂಜೆ 5:30ಕ್ಕೆ ನಡೆಯಲಿರುವಂತಹ ಸಭೆಯಲ್ಲಿ ಏನಿದೆ ಭದ್ರತಾ ಸಲಹಾ ಮಂಡಳಿ ಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಲಿದ್ದಾರೆ. FSL ವರದಿಯನ್ನು ಕೂಡ ಪ್ರಸ್ತಾಪ ಮಾಡಲಿದ್ದಾರೆ. ಮತ್ತೊಂದು ಕಡೆಗೆ NIA ತಂಡ ಕೊಡುವಂತಹ ವರದಿಯನ್ನು ಕೂಡ ಪ್ರಸ್ತಾಪ ಮಾಡಲಿದ್ದಾರೆ. ಈ ಎರಡೂ ತಂಡಗಳು ಕೂಡ ಏಜೆನ್ಸಿಗಳು, ಒಂದು ಕಡೆ FSL ಏಜೆನ್ಸಿ ಜೊತೆಗೆ NIA ಏಜೆನ್ಸಿ, ಈ ಎರಡೂ ಏಜೆನ್ಸಿಗಳು ಕೊಡುವಂತಹ ವರದಿ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಪ್ರಧಾನಿಯವರ ನೇತೃತ್ವದಲ್ಲಿನ ಸಭೆಯಲ್ಲಿ ಸಹಜವಾಗಿ ಅಮಿತ್ ಶಾ ಅವರು ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ಜೊತೆಗೆ ಉನ್ನತ ಮಟ್ಟದ ಸಭೆಯನ್ನ ಕಳೆದ 2 ದಿನಗಳಿಂದಲೂ ಕೂಡ ನಡೆಸ್ತಾ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಅಧಿಕಾರಿಗಳ ಜೊತೆ ಇರಬಹುದು, ಜೊತೆಗೆ NSG ಅಧಿಕಾರಿಗಳ ಜೊತೆ ಕೊಡುವಂತಹ ಮಾಹಿತಿಗಳು ಯಾಕೆ ಲೋಪದೋಷಗಳಾಯಿತು, ಜೊತೆಗೆ ಅವರಿಗೆ ಇಷ್ಟೆಲ್ಲ ರೂಪುರೇಷೆಗಳನ್ನ ಸಂಚಲನ ಮಾಡೋದಕ್ಕೆ ಕಾಲಾವಕಾಶವನ್ನ ನಮ್ಮ ಭದ್ರತಾ ತಂಡ ಕೊಟ್ಟಿದ್ದಾದ್ರೂ ಹೇಗೆ, ಎಲ್ಲಿ ಭದ್ರತಾ ತಂಡಗಳು ಎಡವಿದ್ದಾದ್ರೂ ಹೇಗೆ, ಇದೆಲ್ಲವೂ ಕೂಡ ನಮ್ಮ ಕೇಂದ್ರ ಗುಪ್ತಚರ ಇಲಾಖೆಯ ಮಾಹಿತಿಗೆ ಬರಲಿಲ್ವಾ, ಇದೆಲ್ಲದರ ಬಗ್ಗೆ ಕೂಲಂಕುಷವಾದಂತಹ ಚರ್ಚೆಗಳು ಇವತ್ತಿನ ಸಂಜೆ ನಡೆಯುವಂತಹ ಸಭೆಯಲ್ಲಿ ನಡೆಯಲಿದೆ. ಆದರೆ ಮುಂದುವರಿದ ಭಾಗವಾಗಿ ದಿಟ್ಟ ಉತ್ತರವನ್ನು ಕೊಡಬೇಕಾಗುತ್ತೆ. ಅದು ಯಾರ ಮೇಲೆ ಕೊಡುವಂಥದ್ದು, ಯಾರ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕಾಗಿರುವಂಥದ್ದು, ಯಾವ ಒಂದು ಉಗ್ರ ಸಂಘಟನೆಗಳೇ ಆಕ್ಟಿವ್ ಆಗಿದೆ, ಅದು ಯಾವ ದೇಶದಲ್ಲಿ ಇದೆ, ಪಾಕಿಸ್ತಾನದಲ್ಲಿದೆಯೋ ಅಥವಾ ಬೇರೆ ಯಾವುದೇ ದೇಶದಲ್ಲಿದೆಯೋ ಹೇಗೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು NIA ತಂಡ ಕೊಟ್ಟ ಬಳಿಕ ಅದಕ್ಕೆ ದಿಟ್ಟ ಉತ್ತರವನ್ನ ಭಾರತ ಖಂಡಿತವಾಗಿ ಕೊಡುತ್ತೆ ಅನ್ನುವಂಥದ್ದನ್ನ ಇಡೀ ದೇಶದ ಜನತೆ ನಿರೀಕ್ಷೆ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಜನಾಥ್ ಸಿಂಗ್, ಈ ಮೂವರು ಪ್ರಮುಖ ನಾಯಕರುಗಳೇನಿದ್ದಾರೆ ಪುನರುಚ್ಚಾರಣೆ ಮಾಡಿದ್ದಾರೆ. ಹಿಂದೆಯೂ ಕೂಡ ಭಾರತ ಹೇಳಿತ್ತು ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ತೇವೆ ಅಂತ. ಕೇವಲ 11 ದಿನಗಳ ಅಂತ್ಯದಲ್ಲಿ ಎಲ್ಲಾ ರೀತಿಯಾದಂತಹ ದಿಟ್ಟ ಉತ್ತರವನ್ನು ಕೊಡುವಂತಹ ಪ್ರಯತ್ನ ಭಾರತದಿಂದ ಆಗಿದ್ದನ್ನೇ ಗಮನಿಸಬೇಕಾಗುತ್ತೆ. ಆದರೆ ಈಗಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಬೇಕಾಗುತ್ತೆ. ಯಾವೊಂದು ಉಗ್ರ ಸಂಘಟನೆಗಳು ಆಕ್ಟಿವ್ ಆಗಿ ಭಾರತದ ಮೇಲೆ ಈ ರೀತಿಯಾದಂತಹ ದಾಳಿಯನ್ನು ನಡೆಸಿದೆ, ಅದಕ್ಕೆ ಪ್ರತ್ಯುತ್ತರವನ್ನು ತೀರಿಸಿಕೋಬೇಕು ಅಂತ ಅದಕ್ಕೆ ಪ್ಲಾನ್ ಅನ್ನು ಭಾರತ ಮಾಡಬೇಕಾಗುತ್ತೆ. ಅದಕ್ಕೆ ಪ್ಲಾನ್ ಅನ್ನು ರೂಪಿಸಿ ಸರಿಯಾಗಿ ಕೇವಲ ಉಗ್ರರ ಅಡಗುತಾಣಗಳನ್ನ ಈ ಹಿಂದೆ ಹೇಗೆ ಟಾರ್ಗೆಟ್ ಅನ್ನು ಮಾಡಲಾಯಿತು ಪಾಕಿಸ್ತಾನದಲ್ಲಿ ಇರುವಂತಹ ಉಗ್ರರ ಅಡಗುತಾಣಗಳನ್ನ, ಅದೇ ರೀತಿಯಾದಂತಹ ಅಡಗುತಾಣಗಳನ್ನ ಅಥವಾ ಯಾವೊಂದು ಸಂಸ್ಥೆ ಏಜೆನ್ಸಿ ಇದೆಲ್ಲರ ಬಗ್ಗೆಯೂ ಕೂಡ ಟಾರ್ಗೆಟ್ ಅನ್ನ ಭಾರತ ಪ್ರತೀಕಾರದ ಮೂಲಕವಾಗಿ ತೀರಿಸಿಕೊಳ್ಳುವ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.